ಅನಕೊಂಡಾ ರೀಬೂಟ್ 2025 ಟ್ರೇಲರ್ ರಿವ್ಯೂ ಕನ್ನಡದಲ್ಲಿ. ಡಾಗ್ ಮತ್ತು ಗ್ರಿಫ್ ಇಬ್ರೂ ಬಾಲ್ಯದಿಂದಲೂ ಬೆಸ್ಟ್ ಫ್ರೆಂಡ್ಸ್. ಒಂದೇ ಕನಸು, ಒಂದು ದಿನ ಅನಕೊಂಡಾ ಸಿನಿಮಾ ಮತ್ತೆ ಮಾಡಬೇಕು ಅಂತ. ಮಿಡ್ ಲೈಫ್ ಕ್ರೈಸಿಸ್ಗೆ ಬಂದ್ಮೇಲೆ ಇಬ್ರೂ ಡಿಸೈಡ್ ಮಾಡ್ತಾರೆ, ಚಲೋ ಅಮೆಜಾನ್ ಕಾಡಿಗೆ ಹೋಗಿ ಸಿನಿಮಾ ಶೂಟ್ ಮಾಡೋಣ ಅಂತ. ಆದರೆ ಹಣದ ತೊಂದರೆ ಮತ್ತು ಬಜೆಟ್ ಕಡಿಮೆ. ಆದರೂ ಗುರಿ ಹೆಚ್ಚು ಅಂತ ಕ್ಯಾಮ್ರಾ, ಕಾಸ್ಟ್ಯೂಮ್ಸ್, ಆಕ್ಟರ್ ಜೊತೆ ಕಾಡಿಗೆ ಹೋಗ್ತಾರೆ. ಅವರು ಶೂಟಿಂಗ್ ಶುರು ಮಾಡುವಷ್ಟರಲ್ಲಿ ಗ್ರೌಂಡ್ ಶೇಕ್ ಆಗುತ್ತೆ, ಹಕ್ಕಿಗಳು ಹಾರು ಹೋದವು. ಸಡನ್ನಾಗಿ ಅನಕೊಂಡಾ ಬಂದುಬಿಟ್ಟಿತು. ಮೊದಲಿಗೆ ಇವರಿಗೆ ಇದು ಪ್ರ್ಯಾಂಕ್ ಅನ್ನಿಸ್ತು. ಆದರೆ ಅನಕೊಂಡಾ ಮೌತ್ ಓಪನ್ ಮಾಡಿ ಇವರ ಕಡೆಗೆ ಬರೋಕೆ ಶುರು ಮಾಡಿತು. ಡಾಗ್ ಕ್ಯಾಮ್ರಾ ಹಿಡಿದು, ಮಗ ಇದನ್ನೇ ಕ್ಲೈಮ್ಯಾಕ್ಸ್ ಶಾಟ್ ಮಾಡಬೇಕು ಅಂದ. ಆದರೆ ಅನಕೊಂಡಾ ಇವರನ್ನ ತಿನ್ನೋ ಮೋಡ್ನಲ್ಲಿತ್ತು. ಒಮ್ಮೆ ಡಾಗ್ನನ್ನೇ ಅನಕೊಂಡಾ ಹಿಡಿಯುತ್ತದೆ. ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಆದರೆ ಡಾಗ್ ಅಲೈವ್ ಆಗಿ ಹೊರಬಂದು ಹೇಳ್ತಾನೆ, ಅನಕೊಂಡಾ ನನಗೆ ಇಷ್ಟ ಆಗಲಿಲ್ಲ, ನಾನು ಟೇಸ್ಟಿ ಇಲ್ಲ ಅಂತೆ. ಟ್ವಿಸ್ಟ್ ಏನಂದರೆ, ಇವರು ಸಿನಿಮಾ ಮಾಡೋಕೆ ಬಂದಿದ್ರು, ಆದರೆ ಈಗ ನಿಜವಾದ ಅನಕೊಂಡಾ ಜೊತೆ ಸರ್ವೈವ್ ಆಗಬೇಕು. ಅನಕೊಂಡಾ ವಿರುದ್ಧ ವೆಪನ್ಸ್ ಇಲ್ಲ, ಕ್ಯಾಮ್ರಾ, ಮೈಕ್, ಕಾಮಿಡಿ ಇದೇ ಇವರ ವೆಪನ್ಸ್. ಅನಕೊಂಡಾ ಜಂಗಲ್ ಬಾಸ್ ಆಗಿಯೇ ಉಳಿಯುತ್ತೆ. ಡಾಗ್ ಮತ್ತು ಗ್ರಿಫ್ ನಾವು ಸಿನಿಮಾ ಮಾಡಲಿಲ್ಲ, ಬಟ್ ಒಂದು ರಿಯಲ್ ಸ್ಟೋರಿ ಸಿಕ್ಕಿದೆ ಅಂತ ಹೇಳ್ತಾರೆ. ಇದು ಅನಕೊಂಡಾ ರೀಬೂಟ್ ರಿವ್ಯೂ, ಕಾಮಿಡಿ ಪ್ಲಸ್ ಹಾರರ್ ಮಿಕ್ಸ್. ಫೈನಲಿ ಟ್ರೇಲರ್ ಫನ್ ಆಗಿದೆ, ಬಟ್ ಫುಲ್ ಹಾರರ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಮಾಸ್ ಕಾಮಿಡಿ ಪ್ಲಸ್ ಕ್ರಿಯೇಚರ್ ಫ್ಲಿಕ್. ಚಿಲ್ ಆಗಿ ನೋಡಿದರೆ ಟೈಮ್ ಪಾಸ್ ಸೂಪರ್. ನನ್ನ ರೇಟಿಂಗ್ ಆನ್ ಟ್ರೇಲರ್ ಬೇಸಿಸ್ 7/10. ರಿವ್ಯೂ ಮುಗೀತು ಬಾಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡಿ ಬಾಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.